ಜರ್ನಿ ಸ್ಟಾರ್ಟ್ ಆಗಿದೆ. ಕಿತ್ತಾಡಿ ಕಿರಣ್ ಅವ್ರ ಕಾರು ಮುಂದೆ ಹೋಗ್ತಿದೆ, ಹಿಂದೆ ನಾವು ಬರ್ತಿದ್ವಿ. ಅದ್ರ ಹಿಂದೆ ನಮ್ಮಿಂದಲೂ ಇನ್ನೂ 2 ಕಾರ್ ಬರ್ತಿದೆ. ಟೋಟಲ್ ಆಗಿ ವಿ ಆರ್ ಗೋಯಿಂಗ್ ಇನ್ 4 ಕಾರ್ಸ್. ಪೂರ್ತಿ ಅಡ್ವೆಂಚರ್ ರೋಡು. ರಾಘವೇಂದ್ರ ಅವರು ಮಿಸ್ಸಿಂಗ್ ಆಕ್ಚುಲಿ ಓವರ್. ನಿಮ್ಮ ಹಿಂದೆನೇ ಇದೀವಲ್ಲ ಸರ್. ಮುಂದೆ ಇರೋದು ಹಿಂದೆ ಅಲ್ಲ, ನಿಮ್ಮಿಂದ ಇದೀವಿ. ಕರೆಕ್ಟ್, ಸಾರಿ ಗಾಯ್ಸ್. ಈಗ ಕರ್ನಾಟಕ ಬಿಟ್ಟು ಆಂಧ್ರ ಬಾರ್ಡರ್ ರೀಚ್ ಆಗಿದ್ದೀವಿ ನೋಡಿ. ಆಂಧ್ರ ಹೈದ್ರಾಬಾದ್ ಕಡೆ ಹೋಗ್ತಾ ಇದೆ ಪಯಣ. ಇನ್ನು ಹೆಚ್ಚು ಕಮ್ಮಿ 460 ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೈದ್ರಾಬಾದ್ಗೆ. ಪಯಣ ಹೀಗೆ ಸಾಗ್ತಾ ಇರುತ್ತೆ. ಕೊಲೀಗ್ಸ್ ಎಲ್ಲ ಮುಂದೆ ಹೊರಟೋಗಿದ್ದಾರೆ, ನಾನೇ ಹಿಂದೆ ಇದ್ದೀನಿ. ನಿಧಾನಕ್ಕೆ ಹೋಗೋಣ ಅಂತ ಅಷ್ಟೇ. ಹೇಗಿದ್ರು ಡೆಸ್ಟಿನಿ ನಿಧಾನಕ್ಕೆ ರೀಚ್ ಆಗೋದು ಒಂದೇ, ಸೇಫಾಗಿ ಹೋಗೋಣ ಅಂತ. ಓಕೆ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಮೆಸೇಜ್ ಮಾಡ್ತೀನಿ. ಒಂದು ದೊಡ್ಡ ಇಶ್ಯೂ ಆಗಿದೆ. ಇಶ್ಯೂ ನೆಕ್ಸ್ಟ್ ಹೇಳ್ತೀನಿ ಏನಾಗಿದೆ ಅಂತ. ఉండాయి వెన్యూ అంటే ఇది సార్ బండి కొట్టాకు కింద డేటా బర్త్ వస్తుంది కదా, అంటే డీజిలే సార్. బండి మోడల్ 2019 2019 కొట్టినా సార్. సార్ కంపెనీ పేరు కంపెనీ మా కంపెనీ పేరు కావాలన్నా? ఈ కంపెనీ అయి ఉండాయి HY ಹೋಂಡಾ ಕದವಾ ఉండాయి. ಓಕೆ, ಅದೇ ಹಾಂ ಪ್ರಭುಗಳೇ. ಆಗೋ ಈಗೋ ಎಮಿಷನ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಹೇಳ್ತೀನಿ ನೋಡಿ. ಇವರು ಆದರ್ಶ್ ಸರ್ ಅಂತ ನಮ್ಮ ಟಿ ನರಸೀಪುರದವರು, ಇವರು ಮಂಜುನಾಥ್ ಸರ್ ಅಂತ ಬ್ಯಾಂಗ್ಳೂರವರು. ನಮ್ಮ ಟ್ರಿಪ್ಪಲ್ಲಿ ಇವರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಕಿತ್ತಾಡಿ ಕಿರಣ್, ನಾವು, ಇವರು ಮತ್ತು ಚಂದು ಸರ್, ನವೀನ್ ಸರ್, ಒಟ್ಟಿಷ್ಟು ಜನ ಹೋಗ್ತಿದ್ದೀವಿ. ನನ್ನ ಹೆಸರು ರಾಘು ಅಂತ. ಏನು ಒಳ್ಳೆ ವ್ಯೂ ಹಿಡ್ಕೊಂಡಿದ್ರೆ ಕರೆಕ್ಟಾಗಿ ಕತ್ಲಾಗೋಕ್ಕೂ ವೆದರ್ ನೋಡಿ ಫ್ರೆಂಡ್ಸ್. ಸೂರ್ಯ ಇನ್ನೇನು ಮುಳುಗ್ತಾ ಇದ್ದಾನೆ. ಆ ಟೈಮಲ್ಲಿ ಕರೆಕ್ಟಾಗಿ ನಮ್ಮ ಪ್ಯಾಸೆಂಜರ್ಸ್ ಆದ ಆದರ್ಶ್ ಸರ್ ಮತ್ತು ನೀವು ಸರ್ ಈ ಕಾರಲ್ಲಿ ಬರ್ತಿದ್ದಾರೆ. ಇದು ನಮ್ಮ ಕಾರು ಗಜ. 2 ಕಾರು. ನಾನು ಟೋಟಲ್ ಮಾದಿ 25 days ಅಣ್ಣ. 25 days means we are going 5 days journey for Nepal. Okay. Back 5 days, 10 days journey అయిపోతుంది. Okay. In 15 days la 10 days Nepal ಇದು ಚೈನಾ, 5 days Nepal. 2-3 days ఆటతోటి అవుతుంది. ఓకే. వీసా ఎట్లా అరైవల్ అవుతుంది అట్లా. అవును. నైస్. నెక్స్ట్ దాండి అన్న. యా షూర్. నంబర్ కాస్ట్ ఉంటే తీసుకోండా. యా ఎమర్జెన్సీ ఏమన్నా. యాక్చువల్లీ మేము ప్లాన్ చేస్తుంది ఏంటంటే ఓన్లీ చైనా బోర్డర్ బ్రౌనీకి మాత్రం ప్లాన్ చేస్తున్నాం కానీ బట్ లాసా బెటర్. లాసా ఇస్ బెస్ట్ ప్లేస్ టు సీ. మన దలైలామా ఉన్నారు కదా, వాళ్ళు ప్యాలెస్ ఉంది అక్కడ లాసా. 888 44 44 11 984 11 984. నేమ్ అన్న రఘు నేమ్ రఘునే. రాఘవేంద్ర నేమ్ రఘు. ఓకే. నేను ఇప్పుడు కొత్త యూట్యూబర్, కానీ ఇప్పుడు పోయి అప్పుడు ఆల్రెడీ గ్రూప్లో పోయి కదా, కిత్తాడి కిరణ్ అంటున్నారు. ఓకే. వాళ్ళే మాకు గైడెన్స్ తొలగిపోతాండి. ఓకే. ఆల్రెడీ చూడండి ఫోన్ చేస్తాను. సరేనా? సరేనా? థ్యాంక్ యూ ಥ್ಯಾಂಕ್ಸ್ ಅಣ್ಣ. ಗಾಯ್ಸ್, ಈಗ ತಾನೇ ನಮ್ಮ ಚೈನಾ ಪ್ರವಾಸ ನಮ್ಮ ಕಾರು ಸ್ಟಿಕ್ಕರಿಂಗ್ ನೋಡಿ
ಖುಷಿಪಟ್ಟು ಮಾತಾಡ್ಸೋಕ್ಕೆ ಬಂದಿದ್ರು. ಅವ್ರನ್ನೆಲ್ಲ ಮಾತಾಡಿಸಿ ಸ್ವಲ್ಪ ಆದಷ್ಟು ನನಗೆ ಏನು ಗೊತ್ತು ಅಷ್ಟು ಅವ್ರಿಗೂ ಗೈಡೆನ್ಸ್ ಕೊಟ್ಟು ಮತ್ತೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಲಾರಿ ನೋಡಿ, ಲಾರಿ ತೋರಿಸ್ತೀನಿ. ಯಾವ ಲೆವೆಲ್ಗೆ ಸಿಂಗಾರ ಮಾಡಿದ್ದಾರೆ ಅಂತಂದರೆ ಒಂದು ಹುಡುಗಿ ಲೆವೆಲ್ಗೆ ಸಿಂಗಾರ ಮಾಡಿದ್ದಾರೆ ನೋಡಿ. ನಮ್ಮ ಕಡೆ ಈ ಥರ ಲಾರಿಗಳು ನೋಡೋಕ್ಕಾದ್ರೂ ಸಿಗುತ್ತಾ ನೋಡಿ. ಅದ್ರ ಚಕ್ರ, ಬಟ್ಟೆ ಕಟ್ಟರದು ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಹಾಗೆ ಪಾಸ್ ಆಗ್ತೀನಿ. MP ಗಾಡಿ. ಇವರು ಅವ್ರ ಗಾಡಿಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರ ಸಿಂಗಾರ ನೋಡಿ, ವಾವ್. ನೆಕ್ಸ್ಟು ಇನ್ನು 10 ಕಿಲೋಮೀಟ್ರಲ್ಲಿ ಒಂದು ಟೀ ಬ್ರೇಕ್ ಇಟ್ಕೊಂಡಿದ್ದಾರೆ. ಟೀ ಬ್ರೇಕ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಕಿತ್ತಾಡಿ ಕಿರಣ್ ಕಾರು ನೋಡಿ ಮುಂದೆ ಹೋಗ್ತಾ ಇದೆ. ಅವ್ರ ಹಿಂದೆ ನಮ್ಮ ಗಜಪಡೆ, ನಮ್ಮ ಗಜೇಂದ್ರ ಹೋಗ್ತಾ ಇದ್ದಾನೆ. ಈಗ ಆಂಧ್ರದಲ್ಲಿದ್ದೀವಿ ನೋಡಿ. ಬೆಟ್ಟ ಗುಡ್ಡಗಳು ಸುತ್ತಮುತ್ತ ನೋಡೋದಕ್ಕೆ ಒಂದು ಚಂದ ನೇಚರ್. ಬಟ್ ಏನಂತಂದರೆ ಆಂಧ್ರ ಪೂರ್ತಿ ಬಿಸಿಲು, ಡ್ರೈ ಲ್ಯಾಂಡು. ಕಾರಲ್ಲಿ AC ಇಲ್ಲ ಅಂತಂದರೆ ಈ ಬಿಸಿಲಲ್ಲಿ ಗಾಡಿನೇ ಓಡ್ಸೋಕ್ಕಾಗ್ತಿರಲಿಲ್ಲ ಗೈಸ್. ಬಾಟ್ರಿ ಸ್ನ್ಯಾಕ್ಸ್ ಎಲ್ಲ ಆಯಿತು. ಈಗ ಸ್ನ್ಯಾಕ್ಸ್ ಆದಮೇಲೆ ಇನ್ನೇನೀಗ ಪಕ್ಕದಲ್ಲಿ ಇನ್ನೊಂದು 50 ಕಿಲೋಮೀಟ್ರಲ್ಲಿ ರೂಮ್ ಮಾಡೋಣ ಅಂತ ಪ್ಲಾನ್ ಹಾಕ್ಕೊಂಡಿದ್ದೀವಿ ನೋಡಿ. ಎಲ್ಲ ಡೀಪ್ ಡಿಸ್ಕಷನ್ ಆಯಿತು. ನೆಕ್ಸ್ಟ್ ಇನ್ನು ಮೀಟಿಂಗ್ ಒಂದೇ, ನೈಟು ಮೀಟಿಂಗ್. ಎಲ್ಲ ಮಲಗ್ತಾ ಇರೋದೆ. ಇವತ್ತು ಬೇಗ ರೆಸ್ಟ್ ಮಾಡಿಬಿಡ್ತೀವಿ, ಯಾಕಂದರೆ ಬೆಳಗ್ಗೆಯಿಂದ ಫುಲ್ ಟಯರ್ಡಾಗಿ ಹೋಗಿದ್ದೀವಿ. ಫ್ಯಾಮಿಲಿ ಜೊತೆ ಎಲ್ಲ ಓಡಾಡಿಲ್ಲ. ಇವತ್ತು ಮಲಗಿ ನಾಳೆ ತಿರ್ಗಾ ಫ್ರೆಶ್ ಅಪ್ ಆಗಿ ಹೊಸ ವೀಡಿಯೋ ಜೊತೆ ನಿಮ್ಮ ಜೊತೆ ಬರ್ತೀನಿ. ಓಕೆ ಗಾಯ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಈ ಹೋಟ್ಲಿಗೆ ನಿಲ್ಸಿದ್ದೀವಿ. ಆಲ್ರೆಡಿ ಚಂದ್ರು ಸರ್ ಮತ್ತು ಕಿರಣ್ ಸರ್ ಬಂದು ತಲುಪಿಬಿಟ್ಟಿದ್ದಾರೆ. ಪ್ರಿಯದರ್ಶಿನಿ ರೆಸ್ಟೋರೆಂಟ್ ಅಂತ. ನಮ್ಮ ಗಜ ಪಕ್ಕ ಇದು ಚಂದ್ರು ಸಾರ್ದು, ಎಲೆಕ್ಸು ಪಕ್ಕ ಕಿರಣ್ ಸಾರ್ದು ಕಾಳ. ಇನ್ನು ಮಂಜು ಸರ್ ಬರ್ತಾ ಇದ್ದಾರೆ. ಎಲ್ಲ ಬಂದ ತಕ್ಷಣ ಇಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೆಲ್ಲಾದರೂ ಆಲ್ಟ್ ಆಗಬೇಕಾ, ನೆಕ್ಸ್ಟ್ ಎಲ್ಲ ಆಲ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತೀನಿ.